ಸರ್ ಯಾವಾಗಲೂ ಸರ್ ಉಸಿರಾಡೋಕ್ಕೆ ಉಸಿರಾಡೋಕ್ಕೂ ಕಷ್ಟ ಮತ್ತು ತಲೆ ಸುತ್ತ ಬರ್ತಾ ಇದೆ ಸರ್ ಅಂತ ಹೇಳ್ತೀರಾ. ನೋಡಿ, ನಿಮ್ಗೆ ಗೊತ್ತಿಲ್ಲ, ನೀವು ಅನಿಮಿಯಾ ಅಂತ ಒಂದು ಕಾಯಿಲೆ ಇದೆ, ರಕ್ತ ದೇಹದಲ್ಲಿ ಕಡಿಮೆ ಆಗುತ್ತೆ, ಅದರಿಂದ ಸಫರ್ ಆಗ್ತಾ ಇರ್ಬೋದು, ನಿಮ್ಗೆ ಗೊತ್ತೇ ಇರಲ್ಲ. ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಪ್ರಕಾರ ಸಾಕಷ್ಟು ಜನಗಳಿಗೆ ಅನಿಮಿಯಾ ಸಫರ್ ಆಗ್ತಾ ಇರ್ತಾರೆ, ಗೊತ್ತೇ ಆಗಲ್ಲ. 5 ನ್ಯಾಚುರಲ್ ಫುಡ್ ಮನೆಯಲ್ಲೇ ಸಿಗುವಂಥ ಹಣ್ಣು ತರಕಾರಿಗಳು ತಿನ್ನೋದ್ರಿಂದ ಹೇಗೆ ನಿಮ್ಮ ರಕ್ತದಲ್ಲಿ ಹಿಮೋಗ್ಲೋಬಿನ್ ಜಾಸ್ತಿ ಮಾಡ್ಕೋವಂಥ ಪೂರ್ತಿ ವಿಡಿಯೋ ಹೇಳ್ತೀನಿ, ದಯವಿಟ್ಟು ಪೂರ್ತಿ ವಿಡಿಯೋ ನೋಡಿ. ನಾನು ಡಾಕ್ಟರ್ ಮುರಳೀಧರ್ ಅಂತ 500 ಹೆಚ್ಚು ವಿಡಿಯೋಗಳನ್ನು ಮಾಡಿದ್ದೀನಿ. ಮರದೇ ಇವಾಗ ಲೈಕ್ ಮಾಡಿ, ಶೇರ್ ಮಾಡಿ, ಇವಾಗಲೇ ಸಬ್ಸ್ಕ್ರೈಬ್ ಮಾಡಿ. ಅನಿಮಿಯಾ ಯಾರಿಗಿದೆ ಅವರಿಗೆಲ್ಲ ಖಂಡಿತ ವಿಡಿಯೋನ ಇವಾಗಲೇ ಫಾರ್ವರ್ಡ್ ಮಾಡಿ. ಇಲ್ಲ, ನಾ ಹೇಳ್ದಂಗೆ ಹಿಮೋಗ್ಲೋಬಿನ್ ಅಂದ್ರೆ ಏನು? ಹೀಮ್ ಅಂಡ್ ಗ್ಲೋಬಿನ್ ಅಂತ. ಗ್ಲೋಬಿನ್ ಇಸ್ ಪ್ರೋಟೀನ್, ಬಟ್ ಹೀಮ್ ಇಸ್ ಐರನ್ ಇರುವಂತಹ ಪಾರ್ಟ್ ಅನ್ಕೋಬಹುದು. ಸೊ ಹಿಮೋಗ್ಲೋಬಿನ್ ಲೆವೆಲ್ ನಮ್ಮ ದೇಹದಲ್ಲಿ, ಎಸ್ಪೆಷಲಿ ರಕ್ತದಲ್ಲಿ, ಅದರಲ್ಲೂ RBC ಅಂತ, ರೆಡ್ ಬ್ಲಡ್ ಸೆಲ್ಸ್, RBC ಅಂತ ಹೇಳ್ತೀವಿ. ಸೊ ರೆಡ್ ಬ್ಲಡ್ ಕಾರ್ಪಸ್ ಅಂತ, ಅವುಗಳಲ್ಲಿ ಹಿಮೋಗ್ಲೋಬಿನ್ ಕಡಿಮೆ ಆದಾಗ ಏನಾಗುತ್ತೆ, ನಿಮಗೆ ರಕ್ತದಲ್ಲಿ ಆಕ್ಸಿಜನ್ ತಗೊಂಡೋಗುವಂಥ ಕೆಪಾಸಿಟಿ ಕಡಿಮೆ ಆಗುತ್ತೆ. ನೋಡಿ, ಏನಾಗುತ್ತೆ ಅಂದ್ರೆ ರಕ್ತದಲ್ಲಿ ಉಸಿರಾಟದಾಗ ಏನಾಗುತ್ತೆ, ಲಂಗ್ಸ್ ಅಲ್ಲಿ ನಾವು ಆಕ್ಸಿಜನ್ ಹೊಡೆ ತೊಗೊಂತೀವಿ. ಆ ಹಿಮೋಗ್ಲೋಬಿನ್ ಆಕ್ಸಿಜನ್ ಆಗಿ ಆಕ್ಸಿ ಹಿಮೋಗ್ಲೋಬಿನ್ ಅಂತ ಅದನ್ನು ತೊಗೊಳುತ್ತೆ, ಕಾರ್ಬನ್ ಡೈಆಕ್ಸೈಡ್ ಹೊರಗಡೆ ಬೀಳುತ್ತೆ. ಸೊ ನೀವು ತೊಗೊಂಡಿದ್ದ ಆಕ್ಸಿಜನ್ ಲಂಗ್ಸ್ ಅಲ್ಲಿ ಬ್ಲಡ್ ಇಂದ ಮುಖಾಂತರ ಎಲ್ಲ ದೇಹದ ಇತರ ಅಂಗಾಂಗಗಳಿಗೆ, ಜೀವಕೋಶಗಳಿಗೆಲ್ಲ ಆಕ್ಸಿಜನ್ ಸಪ್ಲೈ ಆಗ್ತಾ ಇರುತ್ತೆ. ಸೊ ನಿಮ್ಗೆ ಹಿಮೋಗ್ಲೋಬಿನ್ ಲೆವೆಲ್ ಕಡಿಮೆ ಇತ್ತು ಅಂದ್ರೆ ಆಕ್ಸಿಜನ್ ತಗೊಂಡೋ ಕೆಪಾಸಿಟಿ ಕಡಿಮೆ ಆಗ್ತದೆ. ಸೊ ಆಕ್ಸಿಜನ್ ಕರೆಕ್ಟಾಗಿ ರೀಚ್ ಆಗ್ಲಿಲ್ಲ ಏನಾಗುತ್ತೆ, ಸುಸ್ತಾಗುತ್ತೆ, ಫೆಟಿಗ್ ಆಗುತ್ತೆ, ಬ್ರೈನ್ ಸರಿಯಾಗಿ ರಕ್ತ ಪರಿಚಲನೆ ಅಂದರೆ ಸ್ವಲ್ಪ ಡಿಜಿನೆಸ್ಸು ಆಗುತ್ತೆ, ಸುಸ್ತಾಗುತ್ತೆ, ಕೆಲಸ ಮಾಡೋಕ್ಕಲ್ಲ, ಲೇಜಿನೆಸ್ಸು, ಮತ್ತು ಉಸಿರಾಡೋಕ್ಕೂ ತೊಂದರೆ ಆಗುತ್ತೆ. ಹಾರ್ಟ್ ಕೂಡ ಎಫೆಕ್ಟ್ ಆಗ್ಬೋದು ಅನಿಮಿಯಾ ಅಂತ, ಹಿಮೋಗ್ಲೋಬಿನ್ ಕಡಿಮೆ ಆಗುತ್ತೆ. ಸೊ ಸೈಂಟಿಫಿಕ್ ಸ್ಟಡಿ ಪ್ರಕಾರ ಏನಾಗಿದೆ, ನಾನು ಹೇಳಿದ್ರೆ 5 ಒಳ್ಳೆ ಫುಡ್ನ ಹೇಳ್ತೀನಿ. ಸೈಂಟಿಫಿಕ್ ಸ್ಟಡಿ ಥರ ಏನಾಗಿದೆ ಅಂತ, ನೀವು ಒಳ್ಳೆ ಆಹಾರ ಪತ್ರಗಳನ್ನು ತೊಗೊಂಡಿದ್ದರೆ ಕೇವಲ 8 ವಾರಗಳಲ್ಲಿ, 1 ರಿಂದ 2 ತಿಂಗಳಲ್ಲಿ ನಿಮ್ಮ ಹಿಮೋಗ್ಲೋಬಿನ್ ತುಂಬ ಚೆನ್ನಾಗಿ ಇಂಪ್ರೂವ್ ಆಗುತ್ತೆ ಅಂತ ಸೈಂಟಿಫಿಕ್ ಸ್ಟಡಿನೇ ಆಗಿದೆ. 2020 ಒಂದು ಜರ್ನಲ್ ಸ್ಟಡಿ ವಾಸ್ ಪಬ್ಲಿಷ್ಡ್ ಇನ್ ಜರ್ನಲ್ ಆಫ್ ಫುಡ್ ಅಂಡ್ ಸೈನ್ಸ್ ಅಂಡ್ ಟೆಕ್ನಾಲಜಿ ಅಂತ ಒಂದು ಜರ್ನಲ್. ಅದರಲ್ಲಿ ಫೌಂಡೆಡ್ ನೀವು ಹಿಮೋಗ್ಲೋಬಿನ್ ಉತ್ಪತ್ತಿ ಆಗುವಂಥ ಐರನ್ ರಿಚ್ ಫುಡ್ ತಗೊಂಡಾಗ, ಜೊತೆಗೆ ವೈಟಮಿನ್ ಸಿ ಅವೆಲ್ಲ ತಗೊಂಡಾಗ 70% ಬ್ಲಡ್ ಇಂಪ್ರೂವ್ ಆಗುತ್ತೆ ಹಿಮೋಗ್ಲೋಬಿನ್ ಲೆವೆಲ್ ಜಸ್ಟ್ 8 weeks ಅಂತ ಒಂದು ರಿಸರ್ಚ್ ಸ್ಟಡಿ ಕೂಡ ಆಗಿದೆ. ಇದು ವೆರಿ ಪ್ರೂವ್ನ್ ಕಾನ್ಸೆಪ್ಟ್. ಏನಪ್ಪ ಅಂದ್ರೆ, ನಿಮ್ಮ ಆಹಾರ ಪದಾರ್ಥದಲ್ಲಿ ನೀವು ಒಳ್ಳೊಳ್ಳೆ ಐರನ್ ರಿಚ್ ಫುಡ್ನ ಹೇಳ್ತೀನಿ, ಅವನ್ನ ತಗೊಂಡಿದ್ದಾದಲ್ಲಿ ನಿಮ್ಮ ಅನಿಮಿಯಾ ಕಡಿಮೆ ಅಂತ ನಾನು ಹೇಳಿದ, ಸೈನ್ಸ್ ಇಂಪ್ರೂವ್ ಆಗ್ತೀರಾ, ಸುಸ್ತಾಗೋದು, ಡಿಜಿನೆಸ್ ಎಲ್ಲ ಕಡಿಮೆ. ಎಸ್ಪೆಷಲಿ ಹೆಣ್ಮಕ್ಳಲ್ಲಿ, ತಾಯಂದಿರಲ್ಲಿ ಪ್ರೆಗ್ನೆಂಟ್ ಇದ್ದಾಗಿರ್ಬೋದು, ಅಥವಾ ಬ್ರೆಸ್ಟ್ ಫೀಡಿಂಗ್ ಮಾಡೋರಿರ್ಬೋದು, ಅಂಥ ಟೈಮಲ್ಲಿ, ಇವನ್ ಮಕ್ಕಳು ಬೆಳವಣಿಗೆ ಆಗೋ ಟೈಮಲ್ಲಿ ಹಿಮೋಗ್ಲೋಬಿನ್ ಸರಿಯಾಗಿ ಕೆಲಸ ಮಾಡಲಿಲ್ಲ ಅಂತಂದ್ರೆ ಸುಸ್ತಾಗುತ್ತೆ, ಪೇಷಂಟ್ಸ್ಗೆಲ್ಲ ತೊಂದರೆ ಆಗಿ ಈ ರೀತಿಯ ತಾಯಂದಿರಿಗೆ ಖಂಡಿತ ವಿಡಿಯೋನ ಇವಾಗಲೇ ಫಾರ್ವರ್ಡ್ ಮಾಡಿ. ಸೊ ಫಸ್ಟ್ ಫುಡ್ ಯಾವುದು ಅಂತ ಹೇಳ್ತೀವಿ, ಸೂಪರ್ ಫುಡ್ ಅಂತ ಹೇಳ್ತೀವಿ, ಸ್ಪೈನಾಕ್, ಪಾಲಕ್ ಸೊಪ್ಪು ಅಂತ ಹೇಳ್ತೀವಿ. ಪಾಲಕ್ ಸೊಪ್ಪು ನಿಮ್ಗೆ ಗೊತ್ತಾಗುತ್ತೆ. ಸೊ ಸ್ಪೈನಾಕ್ ಅಲ್ಲಿ ಇಟ್ ಇಸ್ ರಿಚ್ ಇನ್ ಐರನ್, ಫೋಲಿಕ್ ಆಸಿಡ್ ಜಾಸ್ತಿ ಇರುತ್ತೆ, ಮತ್ತು ವೈಟಮಿನ್ ಸಿ ಅಂಶ ಕೂಡ ಜಾಸ್ತಿ ಇರುತ್ತೆ. ಸೊ ಈ ವೈಟಮಿನ್ ಸಿ ಇವೆಲ್ಲ ನಿಮಗೆ ನಾನು ಹೇಳ್ದಂಗೆ ತುಂಬ ಒಳ್ಳೆಯದು. ಇದ್ರ ಜೊತೆಗೆ ನೀವು ಟೊಮೊಟೊ ಹಣ್ಣು, ಜೊತೆ ವೈಟಮಿನ್ ಸಿ ರಿಚುವಂತ ನಿಂಬೆ ಹಣ್ಣು ಜೊತೆ ಪಾಲಕ್ ಜೊತೆಗೆ ಸೇರಿದ್ರೆ ಅಬ್ಸರ್ಪ್ಷನ್ ಚೆನ್ನಾಗುತ್ತೆ, ಇನ್ನೂ ಚೆನ್ನಾಗಿ ಕೆಲಸ ಮಾಡುತ್ತೆ. ಸೊ ಪಾಲಕ್ ಸೊಪ್ಪು ಯಥೇಚ್ಛವಾಗಿ ಸಿಗುತ್ತೆ ಅಲ್ವಾ, ನಮ್ಮಲ್ಲಿ ಸೊಪ್ಪು ತರಕಾರಿಗೆ ಏನು ತೊಂದರೆ ಸಿಕ್ಕಾಪಟ್ಟೆ ಸಿಗುತ್ತೆ. ಬರೀ 100 ಗ್ರಾಮ್ ಪಾಲಕ್ ಸೊಪ್ಪು ನೀವು ತಿಂದಿದ್ರೆ 2.7 milligrams ಐರನ್ ಸಿಕ್ಬಿಡುತ್ತೆ ಗೆಳೆಯರೆ. ಸೊ ಈ ಸ್ಪೈನಕ್ನ ತುಂಬ ಜನ ಉಪಯೋಗಿಸ್ಕೊಳ್ಳಿ. ನಾನು ಅವಾಗಲೇ ಹೇಳ್ದಂಗೆ ಎಲ್ಲ ರೀತಿಯ ರಿಲೀಫ್ ಇದೆ ಸ್ಪೈನಕ್ ಮುಖ್ಯವಾಗಿ. ಅದ್ರ ಜೊತೆಗೆ ಇನ್ನೊಂದು ಏನಪ್ಪಾ ಅಂತಂದ್ರೆ, ನಮ್ಮಲ್ಲಿ ನುಗ್ಗೆ ಸೊಪ್ಪು ಕೇಳಿದಿರಲ್ವಾ. ಸೊ ನುಗ್ಗೆ ಸೊಪ್ಪಲ್ಲಿ ನಿಮಗೆ ನಾನು ಹೇಳ್ದಂಗೆ ಸಿಕ್ಕಾಪಟ್ಟೆ ಐರನ್ ರಿಚ್ ಫುಡ್ ಅಂದ್ರೆ ನುಗ್ಗೆ ಸೊಪ್ಪು. ಈ ಕಡೆ ನುಗ್ಗೆಕಾಯಿ ಸಾಂಬಾರು ಮಾಡ್ತೀವಿ, ನುಗ್ಗೆಕಾಯಿ ತಿಂಬೋದು, ನುಗ್ಗೆ ಸೊಪ್ಪು ಬೆಸ್ಟ್. ನಮ್ಮ ಹಳ್ಳಿಗಳಲ್ಲಿ ಅದೇನಕ್ಕೆ ದೊಡ್ಡ, ನಮ್ಮ ಮನೇಲಿ ಒಂದು ದೊಡ್ಡ ನುಗ್ಗೆ ಗಿಡನೇ ಇದೆ ಅಲ್ವಾ. ಸೊ ನುಗ್ಗೆ ಸೊಪ್ಪಲ್ಲಿ ಯಥೇಚ್ಛವಾದಂಥ ಐರನ್ ಇರುತ್ತೆ. ನುಗ್ಗೆ ಸೊಪ್ಪನ್ನ ಯಥೇಚ್ಛವಾಗಿ ಬಳಸಿ, ನೀವು ಸೊಪ್ಪನ್ನ ಪಲ್ಯ ಮಾಡ್ಕೋಬಹುದು, ಅಥವಾ ಸಾಂಬಾರು ಮಾಡ್ಬೋದು, ಅಥವಾ ಏನಾದ್ರು ಬೇಕಾದ್ರು ನುಗ್ಗೆಕಾಯಿ ಇವನ್ ಸೊಪ್ಪು ಹಾಕ್ಬಿಟ್ಟು ಪಲಾವ್ ಕೂಡ ಮಾಡ್ತಾರೆ. ಸೊ ಸೊಪ್ಪು, ಹಸಿರು ಸೊಪ್ಪು ತರಕಾರಿನ ಯಥೇಚ್ಛವಾಗಿ ಬಳಸಿ, ಅದರಲ್ಲೂ ಪಾಲಕ್ ಪ್ಲಸ್ ನಿಮ್ಮ ನುಗ್ಗೆ ಸೊಪ್ಪು ಅದನ್ನ ಯಥೇಚ್ಛವಾಗಿ ಬಳಸಿದ್ದಾಗಲಿ ಐರನ್ ಕಂಟೆಂಟ್ ತುಂಬ ಚೆನ್ನಾಗಿ, ಎಸ್ಪೆಷಲಿ ತಾಯಂದ್ರು, ಗರ್ಭಿಣಿಯರು ಅದನ್ನ ಖಂಡಿತ ಉಪಯೋಗಿಸ್ಕೊಳ್ಳಿ. ಐರನ್ ಲೆವೆಲ್ ತುಂಬ ಚೆನ್ನಾಗಿ ಇಂಪ್ರೂವ್ ಆಗುತ್ತೆ. ನಂಬರ್ 2 ಫುಡ್ ಬೀಟ್ರೂಟ್. ಅದಕ್ಕೆ ನ್ಯಾಚುರಲ್ ಬ್ಲಡ್ ಬಿಲ್ಡರ್ ಅಂತ ಹೇಳ್ತೀವಲ್ಲ, ರಕ್ತವನ್ನು ಉತ್ಪತ್ತಿ ಮಾಡುವಂತಹ ನ್ಯಾಚುರಲ್ ಫುಡ್ ಅಪ್ ಅಂತಂದ್ರೆ ಬೀಟ್ರೂಟ್. ನಿಮ್ಗೆ ಗೊತ್ತಾಗುತ್ತೆ. ಬೀಟ್ರೂಟ್ ಜ್ಯೂಸ್ ಉಪಯೋಗಿಸ್ಬೋದು, ಬೀಟ್ರೂಟ್ ಪಲ್ಯ ಮಾಡ್ಕೊಳ್ತೀವಿ, ಚಪಾತಿಗೆಲ್ಲ ನೆಂಚ್ಕೊಂಡು ತಿನ್ಬೋದು, ಬೀಟ್ರೂಟ್ ಸಾಂಬಾರು ಕೂಡ ಮಾಡ್ಬೋದು. ಸೊ ಬೀಟ್ರೂಟ್ ಬಹಳ ಉಪಯೋಗಕಾರಿ. ಅದರಲ್ಲಿ ನಾನು ಹೇಳ್ದಂಗೆ ಐರನ್ ಜಾಸ್ತಿ ಇರುತ್ತೆ, ಫೋಲಿಕ್ ಆಸಿಡ್ ಜಾಸ್ತಿ ಇರುತ್ತೆ, ಮತ್ತೆ ನೈಟ್ರೇಟ್ಸ್ ಅಂತ ಇರುತ್ತೆ.
ಸೊ ನೈಟ್ರೇಟ್ಸ್ ವ್ಯಾಸೋ ಡೈಲೇಟೇಷನ್ ಮಾಡುವಂಥದ್ದು. ಸೊ ವ್ಯಾಸೋ ಡೈಲೇಟೇಷನ್ ಅಂದರೆ ವೆಸಲ್ಸ್ ಡೈಲೇಟ್ ಆಗುತ್ತೆ. ವ್ಯಾಸೋ ಡೈಲೇಟೇಷನ್ ಅಂದರೆ ನಿಮ್ಮ ರಕ್ತ ಪರಿಚಲನೆ ಚೆನ್ನಾಗುತ್ತೆ, ಎಸ್ಪೆಷಲಿ ಮಸಲ್ಸ್ಗೆ ಬೇರೆ ಆರ್ಗನ್ಸ್ಗೆಲ್ಲ ರಕ್ತ ಪರಿಚಲನೆ ಯಥೇಚ್ಛವಾಗುತ್ತೆ. ನಿಮ್ಮ ಹಿಮೋಗ್ಲೋಬಿನ್ ವೃದ್ಧಿ ಅಂದರೆ ರಕ್ತ ಪರಿಚಲನೆ ಚೆನ್ನಾಗುತ್ತೆ. ಸೊ ಹಾಗೆ ಬೀಟ್ರೂಟ್ ಅಲ್ಲಿ ನೀವು ಯಥೇಚ್ಛವಾಗಿ ಬಳಸಿರುತ್ತೆ. ಅದು ಚೀಪರ್ ಸಿಗುತ್ತೆ, ನಮ್ಮಲ್ಲಿ ಏನು ತೊಂದರೆ ಇಲ್ಲ, ಕರ್ನಾಟಕದಲ್ಲಿ ಬೇಕಾದ್ರೆ ಸಿಗುತ್ತೆ. ಬೀಟ್ರೂಟ್ ಅನ್ನ ಜ್ಯೂಸ್ ಬೇಕಾದ್ರೆ ಮಾಡ್ಕೊಂಡು ಕುಡಿಬಹುದು. ಸೊ ಈ ರೀತಿ ಬೀಟ್ರೂಟ್ ನ ಯಥೇಚ್ಛವಾಗಿ ಬಳಸೋದ್ರಿಂದ ನಮ್ಮ ರಕ್ತ ವೃದ್ಧಿ ಆಗುತ್ತೆ, ರಕ್ತ ಚೆನ್ನಾಗಿ ಎಲ್ಲ ಕಡೆ ದೇಹಕ್ಕೆ ಎಲ್ಲ ಕಡೆ ಪರಿಚಲನೆ ಚೆನ್ನಾಗುತ್ತೆ. ನೈಟ್ರೇಟ್ಸ್ ಇರೋದು ಬಹಳ ಇಂಪಾರ್ಟೆಂಟ್. ಹಾಗೆ ಬೀಟ್ರೂಟ್ ನ ಯಥೇಚ್ಛವಾಗಿ ಬಳಸಿದ್ದಾರೆ. ನಂಬರ್ 3 ಪೊಮೊಗ್ರಾನೇಟ್ ಅಂತ. ಪೊಮೊಗ್ರಾನೇಟ್ ದಾಳಿಂಬೆ ಅಲ್ವಾ. ನಮಗೆ ನಾನು ತುಮಕೂರಿಂದ ಅಥವಾ ಸರ್ಜನ್ ರಕ್ಷಾ ಸೂಪರ್ ಸ್ಪೆಷಲ್ ಹಾಸ್ಪಿಟಲ್ ಅಂತ ತುಮಕೂರಲ್ಲಿದೆ, ಸಾಕಷ್ಟು ಕೇಸ್ಗಳನ್ನ ನೋಡ್ತಾ ಇರ್ತೀವಿ. ಸೊ ನಮ್ಮ ತುಮಕೂರಲ್ಲಿ ಮಧುಗಿರಿಯಲ್ಲಿ ನಮ್ಮ ದಾಳಿಂಬೆ ಫೇಮಸ್ ಅಲ್ವಾ. ಮಧುಗಿರಿಯ ದಾಳಿಂಬೆ ಅಂತಾನೆ ಪದ್ಯನೇ ಓದಿರ್ತಾರೆ. ಸೊ ದಾಳಿಂಬೆಲಿ ಯಥೇಚ್ಛವಾಗಿ ನಮಗೆ ರಕ್ತ ಪುಷ್ಟಿಗೆ ಬೇಕಾದಂಥ ಎಲ್ಲ ಅಂಶ ಇರುತ್ತೆ. ಹಿಮೋಗ್ಲೋಬಿನ್ ಇಂಪ್ರೂವ್ಮೆಂಟ್ಗೆ ಐರನ್ ಇರುತ್ತೆ, ನೆಕ್ಸ್ಟ್ ಆಂಟಿ ಆಕ್ಸಿಡೆಂಟ್ಸ್ ಜಾಸ್ತಿ ಇರುತ್ತೆ, ಜೊತೆ ವೈಟಮಿನ್ ಸಿ ಇರುತ್ತೆ. ವೈಟಮಿನ್ ಸಿ, ಆಂಟಿ ಆಕ್ಸಿಡೆಂಟ್, ಹಿಮೋಗ್ಲೋಬಿನ್, ರೆಡ್ ಬ್ಲಡ್ ಸೆಲ್ಸ್, ನಮ್ಮ ಬೋನ್ ಮೇಲೆ ರೆಡ್ ಬ್ಲಡ್ ಸೆಲ್ಸ್ ಉತ್ಪತ್ತಿ ಆಗುತ್ತಲ್ಲ, ರೆಡ್ ಬ್ಲಡ್ ಸೆಲ್ಸ್ ಉತ್ಪತ್ತಿ ಆಗೋದಕ್ಕೆ ಬೇಕಾದಂಥ ಎಲ್ಲ ಅಂಶ ನಿಮಗೆ ದಾಳಿಂಬೆ ಹಣ್ಣಲ್ಲಿ ಸಿಗುತ್ತೆ. ಸೊ ಇದನ್ನು ನೀವು ಯಥೇಚ್ಛವಾಗಿ ಬಳಸಿದ ಉತ್ತಮವಾದಂತಹ ರೆಡ್ ಬ್ಲಡ್ ಸೆಲ್ಸ್ ಚೆನ್ನಾಗಿ ಉತ್ಪತ್ತಿ ಆಗುತ್ತೆ. ಬೋನ್ ಮ್ಯಾರೋದಲ್ಲಿ ಒಳ್ಳೆ ಫ್ರೆಶ್ ಬ್ಲಡ್ ಕೂಡ ಉತ್ಪತ್ತಿ ಆಗುತ್ತೆ. ಜೊತೆಗೆ ನಿಮ್ಮ ಹಾರ್ಟ್ ಹೆಲ್ತ್ಗೆ ಬಹಳ ಒಳ್ಳೆಯದು. ಜೊತೆಗೆ ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಿ ಇಂಪ್ರೂವ್ ಆಗುತ್ತೆ, ಹಾರ್ಟ್ ಹೆಲ್ತ್ ಕೂಡ ಚೆನ್ನಾಗಿ ಇಂಪ್ರೂವ್ ಆಗುತ್ತೆ ದಾಳಿಂಬೆ ತಿನ್ನೋದ್ರಿಂದ. ಸೊ ಹಾಗೆ ದಾಳಿಂಬೆ ಹಣ್ಣ ಹಂಗೆ ಬಿಡಿಸ್ಕೊಂಡು ಹಣ್ಣುಗಳನ್ನ ಬೀಜಗಳನ್ನ ತಿನ್ಬಿಡ್ಬೋದು, ಇಲ್ಲ ಅಂತಂದ್ರೆ ಜ್ಯೂಸ್ ಮಾಡ್ಕೊಂಡು ಕುಡಿಬೋದು. ಸೊ ದಾಳಿಂಬೆ ಹಣ್ಣು ಯಥೇಚ್ಛವಾಗಿ ಬಳಸಿ ನಾನು ಯಾವಾಗಲೂ ಹೇಳ್ತಿರ್ತೀನಿ, ನಿಮ್ಮ ಮಕ್ಕಳನ್ನ ಫ್ರೂಟೇರಿಯನ್ ಥರ ಮಾಡಿ. ಫ್ರೂಟೇರಿಯನ್ ಒಂದೊಂದು ಫ್ರೂಟ್ ಯಾವಾಗ ದಿನಕ್ಕೊಂದು ತಿಂತಾ ಇರಬೇಕು ಅಂತ. ಒಂದು ಬಾಳೆಹಣ್ಣು ತಿನ್ನಿ, ಅಥವಾ ಒಂದು ಪರಂಗಿ ಹಣ್ಣು ತಿನ್ನಿ, ಒಂದು ಮೋಸಂಬಿ ತಿನ್ನಿ, ನಾನು ಹೇಳಿದ ದಾಳಿಂಬೆ ತಿನ್ನಿ. ಯಾವ್ದಾದ್ರು ದಿನಕ್ಕೆ ಒಂದು ಹಣ್ಣ ಕಂಪಲ್ಸರಿ ತಿನ್ನಿ. ನಾನು ಹೇಳಿದ್ದು ಒಂದು ಹಣ್ಣು ತಿನ್ನಿ ಅಂತ ಎಲ್ಲ ಹಣ್ಣು ಸೇರ್ಕೊಂಡು ಒಟ್ಟಿಗೆ ತಿನ್ಬಿಡಿ ಅಲ್ವಾ. ಅತಿ ಆದರೆ ಅಮೃತ ವಿಷ ಆಗಿ ಮಾಡೋದು ಬೇಡ. ದಿನಕ್ಕೊಂದು ಹಣ್ಣು, ನಾನು ಒಂದು ಕಂಪಲ್ಸರಿ ಬಾಳೆಹಣ್ಣು ತಿಂತೀನಿ, ಇಲ್ಲಾಂದ್ರೆ ಯಾವುದೋ ಹಣ್ಣು ನಮ್ಮ ಮನೇಲಿ ತಂದಿರ್ತಾರೆ. ಸೊ ಪಪ್ಪಾಯ ಹಣ್ಣು ಯಥೇಚ್ಛವಾಗಿ ನೀವು ಬೆಳೆಸ್ಬೋದು, ತಿನ್ಬೋದು. ಸೊ ನೀವು ಏನಪ್ಪಾ ಅಂತಂದ್ರೆ ನೀವು ತಿಂತಾರೆ, ನಿಮ್ಮ ಮಕ್ಕಳು ಕೂಡ ಅದನ್ನೇ ಫಾಲೋ ಮಾಡ್ತಾರೆ ಅಲ್ವಾ. ಸೊ ನಮ್ಮ ಹೆಲ್ತ್ ಡಿಪೆಂಡ್ಸ್ ಆನ್ ಫುಡ್ ಅಲ್ವಾ. ಮಾತು ಬಲ್ಲವನಿಗೆ ಜಗಳವಿಲ್ಲ, ಊಟ ಬಲ್ಲವನಿಗೆ ರೋಗವಿಲ್ಲ ಅಂತ. ನೀವು ಊಟ ಚೆನ್ನಾಗಿತ್ತು ಅಂದ್ರೆ ರೋಗ ಬರಲ್ಲ ಅಂತ ಅರ್ಥ ನಿಮ್ಗೆ, ಅಷ್ಟೇ ಸಿಂಪಲ್. ಸೊ ಹಾಗಾಗಿ ನಾನು ಹೇಳಿದ ರೀತಿ ಈ ರೀತಿಯ ನೀವು ದಾಳಿಂಬೆ ಹಣ್ಣನ್ನು ಎಚ್ಚೆತ್ತು ಉಪಯೋಗಿಸಿದಾದಲ್ಲಿ ನಿಮ್ಮ ರಕ್ತ ವೃದ್ಧಿ ಚೆನ್ನಾಗುತ್ತೆ. ರಕ್ತ ಚೆನ್ನಾಗಿತ್ತು ಅಂದ್ರೆ ನಿಮ್ಮ ಹಾರ್ಟ್ ಹೆಲ್ತ್, ಪ್ರತಿಯೊಂದು ಹೆಲ್ತ್ ಕೂಡ ಚೆನ್ನಾಗುತ್ತೆ. 4ನೇದು ಬಂದು ಖರ್ಜೂರ ಮತ್ತೆ ಜಾಗ್ರಿ, ಬೆಲ್ಲ ಅಲ್ವಾ. ಖರ್ಜೂರ ನೀರು ನೆನೆಸ್ಕೊಂಡು ತಿನ್ಬಿಡೋದು. ಖರ್ಜೂರದಲ್ಲಿ ಒಳ್ಳೊಳ್ಳೆ ಪೋಷಕಾಂಶಗಳಿದೆ, ಮತ್ತೆ ಬೆಲ್ಲದಲ್ಲೂ ಕೂಡ ಇದೆ. ಇವೆರಡರಲ್ಲೂ ಕ್ಯಾಲ್ಸಿಯಂ ಜಾಸ್ತಿ ಇರುತ್ತೆ, ಐರನ್ ಜಾಸ್ತಿ ಇರುತ್ತೆ, ಮೆಗ್ನೀಷಿಯಂ ಜಾಸ್ತಿ ಇರುತ್ತೆ. ಸೊ ಇವೆಲ್ಲ ಮಿನರಲ್ಸ್ ರೆಡ್ ಬ್ಲಡ್ ಸೆಲ್ಸ್ ಕೌಂಟ್ನ ಜಾಸ್ತಿ ಮಾಡುತ್ತೆ, ರೆಡ್ ಬ್ಲಡ್ ಸೆಲ್ಸ್ ಉತ್ಪತ್ತಿಯಾಗಿ ಅನುಕೂಲ ಆಗುತ್ತೆ. ಸೊ ಇದು ಡೇಟ್ಸ್ನ ನೀವು ಹೇಳಿದಂಗೆ ಖರ್ಜೂರ ನೆನೆಸ್ಕೊಂಡು ತಿನ್ಬೋದು. ಸೊ ನೀವು ಬೆಲ್ಲ ಕಾಫಿ ಮಾಡ್ಕೊಂಡು ಕೊಡ್ಬೋದು, ಅಥವಾ ನಿಮ್ಗೆ ಇವಂತ ಸಂಕ್ರಾಂತಿ ಎಳ್ಳು ಬೆಲ್ಲ ತಿಂತೀವಲ್ವಾ. ಸೊ ನೀವು ಬೆಲ್ಲನ ಯಥೇಚ್ಛವಾಗಿ ಬೆಳೆಸಿದಷ್ಟು ನಿಮ್ಮ ಮೆಗ್ನೀಷಿಯಮ್, ಐರನ್ ಕಂಟೆಂಟ್ ಎಲ್ಲ ಚೆನ್ನಾಗುತ್ತೆ, ಕ್ಯಾಲ್ಸಿಯಂ ಕೂಡ ಚೆನ್ನಾಗಿ ಇಂಪ್ರೂವ್ ಆಗುತ್ತೆ. ಇವೆಲ್ಲ ನಿಮ್ಮ ರಕ್ತ ಉತ್ಪತ್ತಿ ಆಗಕ್ಕೆ, ರಕ್ತ ಒಳ್ಳೆ ಕ್ವಾಲಿಟಿ ರಕ್ತ ಆಗಕ್ಕೆ ಬಹಳ ಅನುಕೂಲ ಆಗುತ್ತೆ. ಸೊ ಹಾಗೆ ನೀವು ಬೆಲ್ಲ ಮತ್ತೆ ಖರ್ಜೂರನ್ನ ಯಥೇಚ್ಛವಾಗಿ ಬಳಸಿ. ನೆಕ್ಸ್ಟ್ ಲೆಂಟಿಲ್ಸ್ ಅಂದ್ರೆ ಬೇಳೆಗಳು, ಕಾಳುಗಳು, ಲೆಗ್ಯೂಮ್ಸ್ ಅಂತೀವಲ್ಲ. ನಿಮ್ಮ ಲೆಗ್ಯೂಮ್ ಇರುವಂತಹ ಅವರೆಕಾಳು ಇರ್ಬೋದು, ಅಥವಾ ಎಲ್ಲ ರೀತಿಯ ಬೇಳೆ ಕಾಳುಗಳು, ಅಳಸಂದೆ ಕಾಳುಗಳು, ಎಲ್ಲ ರೀತಿಯ ಕಾಳುಗಳು, ಬೇಳೆ ಕಾಳುಗಳು. ಅದು ಯಾಕಪ್ಪ ಒಂದು ಅಲ್ಲ, ಏನಿರುತ್ತೆ ಎರಡು ನಿಮ್ಗೆ ಪ್ರೋಟೀನ್ಸ್ ಇರ್ತದೆ. ನಾವೆಲ್ಲ ಹಿಮೋಗ್ಲೋಬಿನ್ ಅಂದ್ರೆ ಇ ಮೀನ್ಸ್ ಐರನ್, ಗ್ಲೋಬಿನ್ ಇಸ್ ಪ್ರೋಟೀನ್. ಹಿಮೋಗ್ಲೋಬಿನ್ ಚೆನ್ನಾಗಿ ಉತ್ಪತ್ತಿ ಆಗಬೇಕು ಅಂತಂದ್ರೆ ಪ್ರೋಟೀನ್ ರಿಚ್ ಅಂತ ಫುಡ್ ಕೂಡ ನೀವು ತಗೋಬೇಕಾಗತ್ತೆ. ಸೊ ಎಲ್ಲ ಬೇಳೆಗಳು, ಕಾಳುಗಳಲ್ಲಿ ಪ್ರೋಟೀನ್ ರಿಚ್ ಇದೆ, ಅದನ್ನು ತಗೋಬೇಕು. ಮತ್ತೆ ನಾನ್ ವೆಜ್ ಐಟಮ್ಸ್ ಕೂಡ ಪ್ರೋಟೀನ್ ಚೆನ್ನಾಗಿರುತ್ತೆ, ಅದನ್ನು ತಗೋಬಹುದು. ವೆಜಿಟೇರಿಯನ್ಸ್ ಎಷ್ಟೊಂದು ಪ್ರೋಟೀನ್ ಗೊತ್ತಿದೆ ಅದನ್ನು ತಗೋಬಹುದು. ಎಲ್ಲದಕ್ಕಿಂತ ಇಂಪಾರ್ಟೆಂಟ್ ಬ್ಯಾಲೆನ್ಸ್ ಡಯಟ್ ತಗೊಂಡ್ರೆ ಆಟೋಮೆಟಿಕ್ ಆಗಿ ಬ್ಲಡ್ ಕೂಡ ಉತ್ಪತ್ತಿ ಆಗುತ್ತೆ. ಸೊ ಹಾಗೆ ಈ ತರ ಲೆಂಟಿಲ್ಸ್ನ, ಬೇಳೆಗಳು, ಕಾಳುಗಳನ್ನ ಯಥೇಚ್ಛವಾಗಿ ಬಳಸಿ. ಯಾಕಂದ್ರೆ ಗ್ಲೋಬಿನ್ ಪಾರ್ಟ್ ಒಂದು ಸೆಕೆಂಡ್ ಇಸ್ ಎ ಪ್ರೋಟೀನ್ ಪಾರ್ಟ್. ಸೊ ಈ ರೀತಿಯ ಆಹಾರ ತಾವು ಉಪಯೋಗಿಸಿದಾದಲ್ಲಿ ನಿಮ್ಮ ಬ್ಲಡ್ ಹಿಮೋಗ್ಲೋಬಿನ್ ಲೆವೆಲ್ ಚೆನ್ನಾಗಿ ಇಂಪ್ರೂವ್ ಆಗುತ್ತೆ. ನಿಮ್ಮ ಮುಂಚೆ ಹೇಳಿದಷ್ಟು ಸೈನ್ಸ್ ಸಿಂಪ್ಟಮ್ಸ್ ಎಲ್ಲ ಕಡಿಮೆ ಆಗುತ್ತೆ. ಹೆಲ್ತಿ ಆಗಿರ್ಬೋದು, ಎನರ್ಜೆಟಿಕ್ ಆಗಿರ್ಬೋದು, ಹ್ಯಾಪಿಯಾಗಿ ಸಂತೋಷವಾಗಿ ಜೀವನ ನಡೆಸ್ಬೋದು. ಇನ್ನೊಂದು ಬೋನಸ್ ಟಿಪ್ ಏನಪ್ಪಾ ಅಂದ್ರೆ, ನೀವು ಕಾಫಿ ಟೀ ಕುಡಿತಾ ಇದ್ರೆ ಅಷ್ಟು ಅವಾಯ್ಡ್ ಮಾಡಿ. ಎಸ್ಪೆಷಲಿ ಊಟ ಆದಾಗ 1 ಗಂಟೆ ಮುಂಚೆ ಕುಡಿಬೇಡಿ. ಅದ್ರ ಯಾಕಂದ್ರೆ ಟ್ಯಾನಿನ್ಸ್ ಅಂಡ್ ಪಾಲಿಫಿನಾಲ್ಸ್ ಅಂತ ಇರ್ತಾವೆ, ಅವು ಐರನ್ ಅಬ್ಸರ್ಪ್ಷನ್ ಬ್ಲಾಕ್ ಮಾಡುತ್ತೆ. ಸೊ ಯಾರು ಜಾಸ್ತಿ ಕಾಫಿ ಟೀ ಕುಡಿತಾರೆ ಅವ್ರಿಗೆ ಸ್ವಲ್ಪ ಐರನ್ ಅಬ್ಸರ್ಪ್ಷನ್ ಕಡಿಮೆ ಆಗೋ ಚಾನ್ಸ್ ಇರುತ್ತೆ. ಎಸ್ಪೆಷಲಿ ಊಟ ಆದ್ಮೇಲೆ 1 ಅವರ್ ಗ್ಯಾಪ್ ಬಿಟ್ಟೆ ಕುಡೀರಿ. 2 hours 3 hours ಆದ್ಮೇಲೆ ಕುಡಿಯೋದು ಒಳ್ಳೆಯದು. ಇಮಿಡಿಯೇಟ್ ಆಗಿ ಕುಡಿದ್ರೆ ಐರನ್ ಅಬ್ಸರ್ಪ್ಷನ್ಗೆ ಪ್ರಾಬ್ಲಮ್ ಆಗುತ್ತೆ. ಅದನ್ನು ಫಾಲೋ ಮಾಡಿ. ಜೊತೆಗೆ ನಾನು ಹೇಳ್ದಂಗೆ ಉತ್ತಮವಾದಂಥ ಮಾಹಿತಿಗಳನ್ನು ಕೊಟ್ಟಿದ್ದೀನಿ. ಎಸ್ಪೆಷಲಿ ಗರ್ಭಿಣಿಯರಿಗೆ, ಯಾರು ಪ್ರೆಗ್ನೆಂಟ್ ಮದುವೆ ಆಗಿರ್ತಾರೆ, ಪ್ರೆಗ್ನೆನ್ಸಿ ಎಕ್ಸ್ಪೆಕ್ಟ್ ಮಾಡ್ತಿರ್ತಾರೆ, ಗುಡ್ ನ್ಯೂಸ್ ಇಲ್ವಾ ಅಂತ ಕೇಳ್ತಿದ್ದಾರಲ್ಲ, ನೀವು ಒಂದು ಗುಡ್ ನ್ಯೂಸ್ ಕೊಡಿ. ಈ ವಿಡಿಯೋನ ಅವ್ರಿಗೆ ಫಾರ್ವರ್ಡ್ ಮಾಡಿ, ಈ ವಿಡಿಯೋನ ಅವ್ರು ನೋಡಲಿ, ಹೆಲ್ತಿ ಆಗಿರಲಿ. ತಾಯಿ ಅಂದ್ರೆ ಹೆಲ್ತಿ ಆಗಿದ್ರೆ ಶಿಶು ಕೂಡ ಹೆಲ್ತಿ ಆಗಿರ್ತಲ್ವಾ. ತಾಯಿಯ ಹಿಮೋಗ್ಲೋಬಿನ್ ಚೆನ್ನಾಗಿರ್ತಂದ್ರೆ ಮಗು ಹಿಮೋಗ್ಲೋಬಿನ್ ಕೂಡ ಚೆನ್ನಾಗಿದೆ. ತಾಯಿ ಹೆಲ್ತಿ ಆಗಿದ್ರೆ ಮಗು ಕೂಡ ಹೆಲ್ತಿ ಆಗಿರ್ತಾಳೆ. ಸೊ ಹಾಗೆ ದಯವಿಟ್ಟು ಪ್ರತಿಯೊಂದು ಹೆಣ್ಣು ಮಗಳು ನೋಡ್ಬೇಕಾದಂಥ ವಿಡಿಯೋ ಇದು. ದಯವಿಟ್ಟು ಎಲ್ಲರಿಗೂ ಫಾರ್ವರ್ಡ್ ಮಾಡಿ. ಒಂದೊಂದು ತುತ್ತು ಕೂಡ ನಿಮ್ಮ ಆರೋಗ್ಯನ ಕಾಪಾಡುತ್ತೆ. ಹಾಗಾಗಿ ನೀವು ಚೂಸ್ ಮಾಡಿ ಏನು ತಿನ್ಬೇಕು, ಏನು ತಿನ್ಬಾರ್ದು. ನಾನು ಹೇಳ್ದಂಗೆ ಜಂಕ್ ಫುಡ್ ಅನ್ನು ಮಿಸ್ ಮಾಡೋದು. ಫುಡ್ ಅಲ್ಲ, ಬರೀ ಜಂಕ್ ಅಷ್ಟೇ.
ಜಂಕ್ ಫುಡ್ನ ಬೇಡ ಇರೋಂಥ ಹಾಳು ಮೂಳನ್ನ ತಿಂದು ಹೊಟ್ಟೆನ ಹಾಳು ಮಾಡ್ಕೊಂಡು ಆರೋಗ್ಯನ ಹಾಳು ಮಾಡ್ಕೋಬೇಡಿ. ಹೆಲ್ತಿಯಾಗಿ ತಿನ್ನಿ ಅಲ್ವಾ. ಆರೋಗ್ಯವೇ ಭಾಗ್ಯ. ಆರೋಗ್ಯದಿಂದ ಬರ್ತೀನಿ ತಿನ್ನೋ ಆಹಾರದಿಂದನೇ ಆರೋಗ್ಯ ಬರುವಂಥದ್ದು. ನಿಮ್ಮ ಅಡುಗೆ ಮನೆ ಕೂಡ ಒಂದು ಪಾಕಶಾಲೆ ಕೂಡ ಒಂದು ಔಷಧಾಲಯ ಥರನೇ ಇರಬೇಕು. ಬೇಕಾದಂಥ ಒಳ್ಳೊಳ್ಳೆ ಆಹಾರ ಪದಾರ್ಥ ಇಟ್ಕೊಳ್ಳಿ, ಒಳ್ಳೊಳ್ಳೆ ಆಹಾರ ಪದಾರ್ಥ ಸೇವಿಸಿ ಆರೋಗ್ಯ ಚೆನ್ನಾಗಿರುತ್ತೆ. ಸೊ ಹಾಗೆ ಒಂದು ನಾಣ್ಣುಡಿ ಕೂಡ ಏನಪ್ಪ ಅಂತಂದರೆ, ನೀವು ತಿನ್ನುವ ಆಹಾರವನ್ನೇ ಒಂದು ಔಷಧ ರೂಪದಲ್ಲಿ ತಿಂದರೆ ಎಷ್ಟೊಂದು ಕಾಯಿಲೆಗಳು ಬರೋದೇ ಇಲ್ಲ. ಅಥವಾ ನೀವು ಆಹಾರನ ಬರೀ ತಿನ್ನಬೇಕು ಅಂತ 2 ಥರ ಜನ ಇರ್ತಾರೆ ಗೊತ್ತಿಲ್ಲ. ಒಂದು ಹುಟ್ಟಿರೋದೇ ತಿನ್ನಕ್ಕೆ ಅಂತ, ಇನ್ನೊಂದು ತಿನ್ನೋದು ಬದುಕಿರೋಕ್ಕೆ ಅಂತ. ಆ ಥರ ಬರೀ ತಿನ್ನಕ್ಕೆ ನಾವು ಹುಟ್ಟಿದೀವಪ್ಪ ಅನ್ನೋದ್ರೆ ಏನೆಲ್ಲ ತಿಂದ್ಕೊಂಡು ಆರೋಗ್ಯ ಮಾಡ್ಕೊಳ್ಳೋದು ಬೇಡ. ನಿಮ್ಮ ರುಚಿಯಾಗಿ ಭೋಜನ ಇರಲಿ. ನಿಮ್ಮ ಆರೋಗ್ಯಕ್ಕೆ ಯಾವ್ದು ಅನುಕೂಲ ಅದು ಮಾತ್ರ ನೀವು ತಿನ್ನಿ. ಆರೋಗ್ಯ ವೃದ್ಧಿಸುತ್ತೆ, ಆರೋಗ್ಯ ಚೆನ್ನಾಗಿರುತ್ತೆ. ನಾನು 5 ಆಹಾರ ಪದಾರ್ಥಗಳು ನೀಡಿದೆ. ನಿಮ್ಗಾಗಿ ನಿಮ್ಗೆ ಯಾವ್ದು ಇಷ್ಟ ಆಯಿತು, ನಾಳೆಯಿಂದ ಯಾವ ತಿನ್ನಕ್ಕೆ ಶುರು ಮಾಡ್ತೀವಲ್ಲೇ ನನಗೆ ಮೆಸೇಜ್ ಮಾಡಿ ತಿಳಿಸಿ, ಕಮೆಂಟ್ ಮಾಡಿ. ಕಮೆಂಟ್ ಮಾಡಿದಷ್ಟು 4 ಜನಕ್ಕೆ ಹೆಚ್ಚು ಜನಕ್ಕೆ ವಿಡಿಯೋನ ಯೂಟ್ಯೂಬಲ್ಲಿ ಕೂಡ ಆಲ್ರೆಡಿ ಕೂಡ ಇಂಪ್ರೂವ್ ಆಗುತ್ತೆ. ಒನ್ಸ್ ಅಗೇನ್ ನಾನು ಡಾಕ್ಟರ್ ಮುರಳೀಧರ್ ಅಂತ, ರಕ್ಷಾ ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್. ನಾನು ಇನ್ಸ್ಟಾಗ್ರಾಮಲ್ಲಿ ಕೂಡ ಮಾಡ್ತೀನಿ, ಅದನ್ನು ಫಾಲೋ ಮಾಡಿ. ಒಂದು ವಾಟ್ಸಪ್ ಗ್ರೂಪ್ ಕೂಡ ಕ್ರಿಯೇಟ್ ಮಾಡಿದೆ, ಅದನ್ನು ಕೂಡ ತಾವು ಭಾಗಿಯಾಗಿ. ಒನ್ಸ್ ಅಗೇನ್ ನೀವು ಇಷ್ಟು ತಾಳ್ಮೆಯಿಂದ ಪೂರ್ತಿ ವಿಡಿಯೋದಕ್ಕೆ ಧನ್ಯವಾದಗಳು. ಇವಾಗ ಲೈಕ್ ಮಾಡಿ, ಶೇರ್ ಮಾಡಿ, ಮರದೇ ಇಲ್ಲೇ ಸಬ್ಸ್ಕ್ರೈಬ್ ಮಾಡಿ.